माय डियर स्टूडेंट्स, आज मैं नया पाठ प्रारंभ करती हूँ। पाठ का नाम समाचार पत्र की आत्मकथा। पाठ पढ़ती हूँ, ध्यान से सुनिए। समाचार ಪತ್ರಿಕೆ ಆತ್ಮಕಥೆ ಅಂದರೆ ಪತ್ರಿಕೆಯ ಒಂದು ಕತೆ. ಪತ್ರಿಕೆ ಏನೇನು ಉಪಯೋಗ, ಅದರ ಪತ್ರಿಕೆಯಿಂದ ಏನೇನು ಉಪಯೋಗ ಆಗುತ್ತೆ, ಪತ್ರಿಕೆ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. रोज़ सवेरे घर में आऊँ, देश विदेश की खबरों सुनाओ, जर्मनी आसमान की बातें बताओ, जानते हो मैं कौन हूँ ಅಂದ್ರೆ ನೋಡಿ, ಪ್ರತಿದಿನ ನಾನು ಬೆಳಗ್ಗೆನೆ ನಿಮ್ಮ ಮನೆಗೆ ಬರುವೆ. ದೇಶ ವಿದೇಶಕ್ಕೆ ಖಬರ್ ಸುನಾವು ಅಂದರೆ ದೇಶ ವಿದೇಶಗಳ ಸುದ್ದಿಯನ್ನು ನಾನು ನಿನಗೆ ಏನು ಮಾಡ್ತೀವಿ, ತಿಳಿಸುವೆ. ಜಮೀನ್ ಆಸ್ಮಾನ್ ಕಿ ಬಾತೆ ಬತಾವು ಅಂತಂದರೆ ಭೂಮಿ ಆಕಾಶವರೆಗೂ ಮಾತು ಹೇಳುವೆ. ಅಂದರೆ ಭೂಮಿಯಿಂದ ಆಕಾಶದಿಂದ ಏನೇನು ನಮಗೆಲ್ಲ ಆಗುತ್ತೆ, ಒಂದು ಭೂಮಿಯಿಂದ ಹಿಡಿದು ಆಕಾಶದಲ್ಲಿ ಆಗುವಂಥ ಎಲ್ಲ ಬದಲಾವಣೆಗಳನ್ನು ನಾನೇನು ಮಾಡ್ತೀನಿ, ಹೇಳುವೆ. ಹಾಗಾದರೆ ನಾನು ಯಾರು ಅನ್ನೋದನ್ನು ಇಲ್ಲಿ ಒಂದು ಒಗಟಿನ ಮೂಲಕ ಕೇಳಿದ್ದಾರೆ. ನೆಕ್ಸ್ಟ್, ಯಾದ್ ಆಯಾ ಅಪ್ಪೋ ಮೈ ಹಿ ಸಮಾಚಾರ ಪತ್ರ. ಅದೇ ನಾನು ಯಾರಪ್ಪ ಅಂತಂದರೆ ನಾನೇ ಸಮಾಚಾರ ಪತ್ರ ಅಂತ ಹೇಳ್ತಾರೆ. ಸುಬಹ ಹೋತಿ ಹಿ ಮೈ ಹರ್ ಘರ್ ಮೇ ದಿಕಾಯಿ ದೇತಾ ಹೂँ. ಏನು ಮಾಡ್ತೀನಿ ನಾನು, ಪ್ರತಿದಿನ ಬೆಳಗ್ಗೆ ನಾನು ಈವಾಗಿನ ವರ್ತಮಾನ ಕಾಲದಲ್ಲಿ ಪ್ರತಿದಿನ ಬೆಳಗ್ಗೆ ನಾನು ಏನು ಮಾಡ್ತೀನಿ, ನಿಮ್ಮ ಮನೆಗಳಿಗೆ ಏನು ಮಾಡ್ತೀನಿ, ನಿಮ್ಮ ಮನೆಗಳಲ್ಲಿ ನಾನು ನೋಡಬಹುದು. ಕಹಿ ಲೋಗೋಂಕೆ ಮುಜೆ ಪಡೆ ಬಿನಾ ಸುಬಹ ಹಿ ನಹಿ ಹೋತಿ ಅಂತಂದರೆ ಕೆಲವ್ರಿಗಂತೂ ನನ್ನ ನೋಡ್ದಲೇ, ನನ್ನ ಪತ್ರಿಕೆಯನ್ನು ಓದಲೇ ಅವರಿಗೆ ದಿನಾನೇ ಆಗೋದಿಲ್ಲ. ನಾನು ಓದೇನೆ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಕಹಿ ಮುಜೆ ಪಡ್ತೆ ಈ ಚಾಯ್ ಯಾ ಕಾಫಿ ಪೀತೆ ಹೈ. ನೋಡಿ, ಕೆಲವರು ಅಂತೂ ಪತ್ರಿಕೆಯನ್ನು ಓದುತ್ತಲೇ ಏನು ಮಾಡ್ತಾರೆ, ಚಾ ಟೀಯನ್ನು ಕುಡಿತಾರೆ. ಮೈ ವ್ಯಕ್ತಿ ಕೆ ಜೀವನ ಕ ಏಕ್ ಮಹತ್ವಪೂರ್ಣ ಹಿಸ್ಸಾ ಬನ್ ಗಯಾ ಹೂँ. ಹಿಸ್ಸಾ ಅಂದರೆ ಅಂಗ. ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಜೀವನಕ್ಕಂದರೆ ಜೀವನದ ಒಂದು ಪತ್ರಿಕೆ ಒಂದು ಮಹತ್ವಪೂರ್ಣ ಅಂಗವಾಗಿದೆ. ಮನುಷ್ಯನಿಗೆ ಮಹತ್ವಪೂರ್ಣ ಅಂಗ ಯಾವುದಪ್ಪ ಅಂತಂದರೆ ಪತ್ರಿಕೆ, ಸಮಾಚಾರ ಪತ್ರ ಅಂತ ಹೇಳಿದ್ದಾರೆ. ಮೈ ಮನುಷ್ಯ को उनके अपने घर बैठे बैठे सारे विश्व की जानकारी देता हूँ. ನೋಡಿಲಿ, ಮನುಷ್ಯನಿಗೆ ಹಾಗೂ ಮನೆಯಲ್ಲೇ ಕುಳಿತಲ್ಲೇ ದೇಶ ವಿದೇಶಗಳಲ್ಲಿ ಆಗುವಂಥ ಆಗು ಹೋಗುಗಳನ್ನು ತಿಳಿಸುತ್ತೆ. ಮೈ ಅಮೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತಾ ಅವ್ರ ಸುಲಭ ಸಾಧನ ಹೂँ ಅಂತಂದರೆ ಶ್ರೀಮಂತರಾಗಲಿ ಬಡವರಾಗಲಿ ಇದು ಜ್ಞಾನ ಸಂಪಾದಿಸುವ ಒಂದು ಸಾಧನವಾಗಿದೆ, ಇದು ಸುಲಭವಾದಂತಹ ಒಂದು ಸಾಧನವಾಗಿದೆ ಅಂತಂದು ಹೇಳ್ತಾರೆ. ಅದು ಯಾವುದಪ್ಪ ಅಂತಂದರೆ ಸಮಾಚಾರ ಪತ್ರಿಕೆ. प्राचीन काल में राजा महाराज कबूतर के द्वारा संदेश भेज करते थे, ಸಂದೇಶವಾಹಕ भी ಸಂದೇಶ लेकर जाते थे. ಅಂದರೆ ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಪಾರಿವಾಳ, ಕಬೂತರ್ ಅಂದರೆ ಪಾರಿವಾಳದ ಮೂಲಕ ಸಂದೇಶಗಳನ್ನು ರವಾನಿಸ್ತಿದ್ರು. ಆ ಸಮಾಚಾರ ಪहुंचಕ್ಕೆ ಕई साधन बने ही, जिनमें रेडियो, टेलीफोन, दूरदर्शन, कंप्यूटर आदि मेरे साथी है. ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಓದು ಪ್ರಾಚೀನ ಕಾಲದಲ್ಲಿ ಏನಾಗ್ತಿದೆ ಅಂದರೆ ರಾಜ ಮಹಾರಾಜರು ಏನೋ ಪಾರಿವಾಳದ ಮೂಲಕ ಸಂದೇಶ ರವಾನಿಸ್ತಿದ್ರು. ಆದರೆ ಇವಾಗಿನ ಕಾಲದಲ್ಲಿ ಹಂಗಿಲ್ಲ. ಅಂದರೆ ಏನೇನಿದೆ, ರೇಡಿಯೋ ಇದೆ, ಟೆಲಿಫೋನ್ ಇದೆ, ದೂರದರ್ಶನ ಇದೆ, ಕಂಪ್ಯೂಟರ್ ಇದೆ. ಇವೆಲ್ಲದರ ಮೂಲಕ ನಾವೇನು ಮಾಡ್ಬೋದು, ಸಂದೇಶಗಳನ್ನು ರವಾನೆ ಮಾಡ್ಬೋದು, ಅಂದರೆ ತಿಳ್ಕೊಬೋದು ಬೇರೆ ಎಲ್ಲ ವಿಷಯಗಳನ್ನು. ನೆಕ್ಸ್ಟ್, रेडियो जैसे साधनों से समाचार केवल सुना जा सकता है और दूरदर्शन जैसे साधनों के द्वारा सुनने के साथ साथ घटनाओं को देख जा सकता है. ಅಂತ ನೋಡಿರಿ, ರೇಡಿಯೋ ಬರೀ ಏನು ಮಾಡುತ್ತೆ, ನಾವು ರೇಡಿಯೋದಲ್ಲಿ ಬರೀ ವಿಷಯಗಳನ್ನು ಕೇಳ್ಬೋದು, ಅಂದರೆ ಕೇಳ್ಬೋದು ಅಷ್ಟೇ. ಆದರೆ ದೂರದರ್ಶನದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಬಹುದು ಮತ್ತು ಕೇಳಬಹುದು. लेकिन इन सभी में से मैं सरल और मितव्यय साधन हूँ और लोगों तक तरह तरह के ಸಮಾಚಾರ ಪਹੁಂಚ್ತಾ ಹ್ಞೂ. ಆದರೆ ಪತ್ರಿಕೆ ಹಂಗಲ್ಲ, ಇದರಲ್ಲಿ ಘಟನೆಗಳನ್ನು ಒಂದೊಂದೇ ಘಟನೆಗಳನ್ನು ನೋಡ್ಬೋದು ಮತ್ತು ಸರಳ ಸಾಧನವಾಗಿದೆ. ಇದು ಮಿತವ್ಯಯ ಅಂತಂದರೆ ಕಡಿಮೆ ಖರ್ಚಿನಲ್ಲಿ ಸಿಗುವಂಥದ್ದು. ಇಲ್ಲಿ ಅನೇಕ ಅಂದರೆ ಬರೀ ಒಂದೇ ಥರದಲ್ಲ, ಎಲ್ಲ ತರಹದಂಥ ವಿಷಯಗಳನ್ನು, ಸಮಾಚಾರಗಳನ್ನು ನಾವೆಲ್ಲಿ ನೋಡ್ಬೋದು, ಪತ್ರಿಕೆಯೊಳಗೆ ನೋಡ್ಬೋದು. ಅದು ಒಂದು ಮಿತವ್ಯಯ ಸಾಧನ ಆಗಿದೆ. ಯಾವುದು, ಸಮಾಚಾರ ಪತ್ರಿಕೆ. ನೆಕ್ಸ್ಟ್ ಅಂದರೆ ನಮ್ಮ ಭಾರತ ವರ್ಷಮೇ ಪಹಲೆ ಅಂದರೆ ನಮ್ಮ ಭಾರತದಲ್ಲಿ ಇಂಗ್ಲೀಷ್ನಲ್ಲಿ ಪ್ರಥಮ ಪತ್ರಿಕೆ ಯಾವುದು ಅಂತಂದರೆ ಬಂಗಾಲ್
ಗೆಜೆಟ್ ಅಂದರೆ ಇದು ಯಾವಾಗ ಪ್ರಕಟವಾಗುತ್ತಪ್ಪ ಅಂದರೆ 1780ರಲ್ಲಿ ಪ್ರಕಟವಾಗುತ್ತೆ. ಹಿಂದಿಯೊಳಗೆ उदंत मर्तंड नाम से और कन्नड़ में मंगलूर समाचार के रूप में सन 1843 में पहले प्रकट हुआ. ಅಂದರೆ ನೋಡ್ರಿ, ನಮ್ಮ ಭಾರತದಲ್ಲಿ ಫಸ್ಟ್ ಇಂಗ್ಲೀಷ್ ಪತ್ರಿಕೆ ಯಾವುದಪ್ಪ ಅಂದರೆ ಬಂಗಾಲ್ ಗೆಜೆಟ್. ಇದು ಎಷ್ಟರಲ್ಲಿ ಪ್ರಕಟವಾಗುತ್ತಪ್ಪ ಅಂದರೆ 1780ರಲ್ಲಿ ಪ್ರಕಟವಾಗುತ್ತೆ. ಮತ್ತು ಹಿಂದಿಯೊಳಗೆ ಉದಂತ್ ಮಾರ್ತಾಂಡ ಮತ್ತು ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಪತ್ರ. ಇದು ಮಂಗಳೂರು ಸಮಾಚಾರ ಪತ್ರ ಎಷ್ಟರಲ್ಲಿ ಪ್ರಕಟವಾಗುತ್ತಪ್ಪ ಅನ್ನೋದಾದರೆ 1843ರಲ್ಲಿ ಪ್ರಕಟವಾಗುತ್ತೆ. वर्तमान समय में विभिन्न भाषाओं में हजारों की संख्या में मई ಪ್ರಕಾಶಿತ್ ಹೋತಾ रहता है. ಅಂದರೆ ನಮ್ಮ ವರ್ತಮಾನ ಈಗಿನ ಕಾಲದಲ್ಲಿ ಅನೇಕ ಅಂದರೆ ಸಾವಿರಾರು ಪತ್ರಿಕೆಗಳು ಪ್ರಕಟವಾಗುತ್ತವೆ. ಅವು ಯಾವುವಪ್ಪ ಅಂತಂದರೆ ನವಭಾರತ್ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್, ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ, अमर उजाल, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. ಅಂದರೆ ಈ ತರಹ ಎಲ್ಲ ಪತ್ರಿಕೆಗಳು ಅಂದರೆ ಸಾವಿರಾರು ಪತ್ರಿಕೆಗಳು ಪ್ರಕಟವಾಗುತ್ತವೆ ಇಂದಿನ ಕಾಲದಲ್ಲಿ. ಅವು ಇನ್ನು ಮುಂತಾದವುಗಳು ಅಂತ ಹೇಳಿದ್ದಾರೆ. ನೆಕ್ಸ್ಟ್, मैं दैनिक साप्ताहिक प्राक्षिक आदि के रूप में आपके हाथ में रहता है. ಅಂದರೆ ಮತ್ತೆ ಇವಲ್ಲದೆ ದೈನಿಕ, ಸಾಪ್ತಾಹಿಕ, ಪ್ರಾಕ್ಷಿಕ ಅಂದರೆ 15 ದಿನಗಳಿಗೊಮ್ಮೆ ಪ್ರಕಟವಾಗುವಂಥದ್ದಕ್ಕೆ ನಾವು ಪ್ರಾಕ್ಷಿಕ ಅಂತ ಕರಿತೀವಿ. ದೈನಿಕ ಅಂತಂದರೆ ಇನ್ನೇನು ದಿನಾಲು, ಸಾಪ್ತಾಹಿಕ ಅಂದರೆ 7 ದಿನಗಳಿಗೊಮ್ಮೆ ಪ್ರಕಟವಾಗುವಂಥ ಪತ್ರಿಕೆ. ನೆಕ್ಸ್ಟ್, विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों से विभाजित किया जाता है. ಅಂದರೆ ಇವೆಲ್ಲ ಪತ್ರಿಕೆಗಳು ಬರೀ ಒಂದೇ ವಿಷಯನಲ್ಲ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಹಿತ್ಯಿಕ, ಆರ್ಥಿಕ, ಸಾಂಸ್ಕೃತಿಕ, ಮನೋರಂಜಕ ಇವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಇಲ್ಲಿ ಏನು ಮಾಡ್ತಾರೆ, ವಿಭಾಗ ಮಾಡಿ ಈ ಸಾಮಾಜಿಕ, ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಮಾತ್ರ ಏನು ಮಾಡ್ತಾರೆ, ಇಲ್ಲಿ ಪ್ರಕಟ ಮಾಡ್ತಾರೆ. ನೆಕ್ಸ್ಟ್, मुझ में देश विदेश में घटने वाले घटनाओं का विवरण रहता है. मुझसे खेलकूद, सिनेमा, मौसम, नौकरी संबंधी विज्ञापन, बाजार भाव, कृषि व्यापार संबंधी सूचना ही मिलती है. ಅಂದರೆ ಇಲ್ಲಿ ನೋಡ್ರಿ, ಬರೇ ನಮ್ಮದೇ ಭಾರತ ದೇಶದಲ್ಲಿ ಅಷ್ಟೇ ಅಂತಲ್ಲ, ವಿದೇಶದಲ್ಲಿ ಏನೇನು ಘಟನೆಗಳಾಗ್ತವೆ ಅದನ್ನೆಲ್ಲ ವಿವರಣಾತ್ಮಕವಾಗಿ ಇಲ್ಲಿ ಪ್ರಕಟವಾಗ್ತವೆ. ಮತ್ತು ಏನು ಬರೀ ಆಟಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಸಿನಿಮಾ, ತಿಂಗಳಲ್ಲಿ ಏನೇನಾಗುತ್ತೆ, ತಿಂಗಳ ಮಾಸಗಳಲ್ಲಿ ಇಂಥ ಮಾಸದಲ್ಲಿ ಇದೇ ಆಗುತ್ತೆ, ಮತ್ತು ಇಂಥ ಮಾಸದಲ್ಲಿ ಈ ಥರ ಮಳೆಗಾಲ ಇದೆ ಅನ್ನೋದೊಂದು, ಮತ್ತು ರಾಶಿಗಳ ಬಗ್ಗೆ, ನೌಕರಿ ಸಂಬಂಧಿ ಅಂದರೆ ಕೆಲಸದ ಬಗ್ಗೆ, ಬಜಾರ್ ಭಾವ ಅಂದರೆ ಬಜಾರ್ ಅಂದರೆ ತರಕಾರಿ ಬಗ್ಗೆ, ಕೃಷಿ ವ್ಯಾಪಾರ ಅಂದರೆ ಕೃಷಿಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯಾಪಾರ ಬಗ್ಗೆನೇ ಇಲ್ಲೇನೋ ಸೂಚನೆ ಮಾಡಿರ್ತಾರೆ. ಮತ್ತು ಅದೊಂದಲ್ಲ, ಕಾರ್ಟೂನ್, ಪದಬಂಧ, ವಿವಾಹ ಸಂಬಂಧಿ ವಿಜ್ಞಾಪನ, ಪರೀಕ್ಷಾ ಉಪಯೋಗಿ ಸಾಮಗ್ರಿ, ಪರೀಕ್ಷಾ ಫಲ ಆದಿ ಮುಜೆಸೆ ಜಾನ ಸಕ್ತೆ. ಬರೇ ಎಲ್ಲ ವಿಷಯಗಳು ಅಂದರೆ ಕಾರ್ಟೂನ್ ಬಗ್ಗೆ ಕೊಟ್ಟಿರ್ತಾರೆ, ಪದಬಂಧ ನೋಡಿರಲ್ಲ, ನಿಮ್ಮ ಪತ್ರಿಕೆಯನ್ನು ಒಂದ್ಸಲ ತೆಗೆದು ನೋಡಿರಿ, ನಿಮಗೆಲ್ಲ ಗೊತ್ತಾಗುತ್ತೆ. ವಿವಾಹ ಸಂಬಂಧ, ಮದುವೆ ಸಂಬಂಧಪಟ್ಟ, ಪರೀಕ್ಷೆ ಉಪಯೋಗ ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ನೋಡಿ ಒಂದೊಂದು ಪತ್ರಿಕೆಯೊಳಗೆ ಪ್ರಜಾವಾಣಿ, ವಿಜಯವಾಣಿ ಅದರಲ್ಲೆಲ್ಲ SSLCಗೆ ಸಂಬಂಧಪಟ್ಟಂತಹ ಒಂದು ಲೆಸನ್ಗೂ ಸಂಬಂಧಪಟ್ಟಂಥ ಎಲ್ಲ ಲೆಸನ್ಗಳು ಮಾಡಿ ಅದಕ್ಕೆ ಕ್ವಶನ್ ಆನ್ಸರ್ ಎಲ್ಲ ಹಾಕಿರ್ತಾರೆ. ಪರೀಕ್ಷಾ ಫಲ ಅಂದರೆ ಪರೀಕ್ಷೆಯ ಬಗ್ಗೆ, ಅಂದರೆ ಪರೀಕ್ಷೆ ನಡೆಯುತ್ತೆ, ಎಂಥ ದಿನ ನಡೆಯುತ್ತೆ, ಎಂಥ ದಿನ ನಡೆಯಲ್ಲ, ಪರೀಕ್ಷೆಗೆ ಮುಂದೆ ಎಂಥ ಪ್ರಶ್ನೆಗಳನ್ನ ಕೇಳಬಹುದು, ಈ ಥರ ಓದ್ಕೊಂಡ್ರೆ ಹಿಂಗಿರ್ತವೆ ಅನ್ನೋದನ್ನು ಇಲ್ಲಿ ವಿವರಣಾತ್ಮಕವಾಗಿ ಕೊಟ್ಟಿರ್ತಾರೆ. आज मेरे अंदर समय समय पर बड़े बड़े लेखों की रचनाओं भी प्रकाशित होने हैं. ಬರೀ ಇಂದಿನ ದಿನದಲ್ಲೆಲ್ಲ ಏನು ಮಾಡ್ತಾರೆ, ಲೇಖಕರಿಗೆ ಅಂದರೆ ಲೇಖಕರು ಬರೆದಿರುವಂತಹ ಕವಿತೆಗಳನ್ನ, ನಾಟಕಗಳನ್ನ ಮತ್ತು ಆತ್ಮಕಥೆಗಳನ್ನೆಲ್ಲ ಏನು ಮಾಡಿರ್ತಾರೆ, ಇಲ್ಲಿ ಪ್ರಕಟಿತ ಮಾಡಿರ್ತಾರೆ. ವಿಶೇಷ अंकों में जीवनी, कविता, एकांकी नाटक, कहानी, आलोचना, स्वस्थ फिल्म संबंधी सूचनाएं भी ಪ್ರಕಟ್ ಓತಿ ರಹತಿ ಹೈ. ನಾನು ಹೇಳಿದ್ನಲ್ಲ, ಕವಿಗಳು ಬರೆಯುವಂತಹ ಅವರ ಆತ್ಮಕಥೆ ಆಗಿರ್ಬೋದು, ಕವಿತೆಗಳನ್ನಾಗಿರ್ಬೋದು, ನಾಟಕಗಳಾಗಿರ್ಬೋದು, ಇವನ್ನೆಲ್ಲಗಳನ್ನ ಇಲ್ಲಿ ಏನು ಮಾಡಿರ್ತಾರೆ, ಪ್ರಕಟ ಮಾಡಿರ್ತಾರೆ. ನೆಕ್ಸ್ಟ್, इन सबके
अलावा लोगों मेरे कारण वैज्ञानिक आविष्कारों से भी ಪರಿಚಿತ होते ಅಂದರೆ ಇಲ್ಲಿ ಅನೇಕ ಕಾರಣಗಳಿಂದ ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ ಇಲ್ಲಿ ಏನು ಮಾಡಿರ್ತಾರೆ ತಿಳಿಸಿರ್ತಾರೆ. यदि संग्रह की ओर ध्यान दे तो आवश्यक विषयों के कतरने भी अपने पास रख सकते हैं. ಇಲ್ಲಿಂದ ಇಲ್ಲೆಲ್ಲ ಸಂಗ್ರಹ ನಾನು ಹೇಳಿದ್ನೆಲ್ಲ ಪ್ರತಿಯೊಂದು ವಿಷಯದ ಬಗ್ಗೆನೂ ಇಲ್ಲಿ ಸಂಗ್ರಹಗಳನ್ನ ಮಾಡಿ ಈ ಪತ್ರಿಕೆಗಳಿಗೆ ಕೊಟ್ಟಿರ್ತಾರೆ. आज मैं व्यक्ति के जीवन का एक ಅಭಿನ್ನ ಅಂಗ ಬನ್ ಗಯಾ ಹೂँ ಅಂದರೆ ಇದು ಮನುಷ್ಯನಿಗೆ ಅಂದರೆ ವ್ಯಕ್ತಿಗೆ ಇದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತಂದು ಪತ್ರಿಕೆ ಹೇಳ್ತಿದೆ. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूँगा ಅಂದರೆ ಈ ಪತ್ರಿಕೆ ಮನುಷ್ಯನಿಗೆ ತುಂಬ ಉಪಯೋಗವಾಗಿದೆ ಅಂದರೆ ತುಂಬ ಸಹಾಯಕವಾಗಿದೆ ಅಂತ ಹೇಳ್ತಿದ್ದಾರೆ. एक बार आपका और मेरा रिश्ता बन जाए तो वह ಜಿಂದಗಿ ಭರ್ ಟೂಟೆಂಗ್ ನಹಿ ಅಂತಂದರೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಒಂದು ಬರೀ ಇದು ನಮ್ಮ ಪತ್ರಿಕೆ ಒಂದು ಓದೋ ನಮಗೆ ಬರೀ ವಿಶೇಷ ಜ್ಞಾನ ವೃದ್ಧಿಯಾಗೋದ್ರ ಜೊತೆಗೆ ಅನೇಕ ಮಾಹಿತಿಗಳು ನಮಗೇನಾಗುತ್ತೆ ತಿಳಿತಾ ಹೋಗುತ್ತೆ. आज से ही यहाँ आदत डाल लीजिए ಅಂದರೆ ಇಂತಹ ವಿಶೇಷ ಇದರಿಂದ ಅಂದರೆ ಸಮಾಚಾರ ಪತ್ರಿಕೆಯಿಂದ ನಮಗೆ ಅನೇಕ ವಿಶೇಷಗಳು ತಿಳಿತಾ ಹೋಗುತ್ತೆ ಮತ್ತು ಇದು ಒಂದು ಅನುಕೂಲವಾದಂತಹ ಪತ್ರಿಕೆಯಾಗಿದೆ ಅನ್ನೋದನ್ನು ಈ ಸಮಾಚಾರ ಪತ್ರಿಕೆ ನಮಗೇನು ಮಾಡುತ್ತೆ ತಿಳಿಸುತ್ತಾ ಹೋಗುತ್ತೆ. इस क्लास यही समाप्त करते हैं. धन्यवाद. करते हैं